ಈಗಾಗಲೇ 7 ಸಾರಿ ನನಗೆ 8 ಸಾರಿ ಸೀಟ್ ಕೊಟ್ಟಿದ್ರು, 7 ಸಾರಿ ಗೆದ್ದಿದ್ದೀನಿ. ಎಲ್ಲಾ ಸಮಾಜಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದೇ ಮುಖ್ಯವಾಗಿರ್ತದೆ. ಕೇವಲ ಒಂದು ಸಮಾಜ, ಈಗ ನಮ್ಮ ಸಮಾಜ ಓಟ್ ಹಾಕಿದ್ರೆ ನಾನು ಗೆಲ್ಲಲ್ಲ. ಎಲ್ಲ ಸಮಾಜದವರು ಸೇರಿದಾಗ ಮಾತ್ರ ಕಾಂಗ್ರೆಸ್ ಗೆಲ್ತದೆ. ಅದಾಗಿದೆ. ಇಲ್ಲಿವರೆಗೂ ಸುಮಾರು 17 ಲೋಕಸಭಾ ಚುನಾವಣೆಗಳಾಗಿದ್ದರೆ 1-2 ಬಿಟ್ಟರೆ ಇನ್ನೆಲ್ಲಾ ಸಾರಿ ಕೂಡ ಕಾಂಗ್ರೆಸ್ ಗೆದ್ದಿದೆ. ಆ ಎಲ್ಲಾ ಸಾರಿ ಕೂಡ ಗೋವಿ ಸಮಾಜ 4 ಸಾರಿ ಇದ್ರು, ಎಡಗಾಯಿ ಸಮಾಜ 10 ಸಾರಿ ಇದ್ರು. ಮೊದಲು ದೊಡ್ಡ ತಿಮ್ಮಯ್ಯನವರು 3 ಸಾರಿ ಗೆದ್ದಿದ್ರು, ನಾನು 7 ಸಾರಿ ಗೆದ್ದಿದ್ದೆ, ನಾನೊಂದು ಸಾರಿ ಸೋತು. ವೆಂಕಟೇಶ್ ಅವರು 1 ಸಾರಿ ಗೆದ್ದಿದ್ರು, ಮುನ್ಸ್ವಾಮಿ ಅವರು 1 ಸಾರಿ ಗೆದ್ದಿದ್ದಾರೆ. ಈ 17ರಲ್ಲಿ 10 ಸಾರಿ ಎಡಗೈನವ್ರು ಗೆದ್ದಿದ್ದಾರೆ. ಇತಿಹಾಸ ಅಂದಮೇಲೆ ಬಲಗೈಯವ್ರು ಕೊಡಬಾರ್ದು ಅಂತೇಳಿ ಬದಲಾವಣೆ ಮಾಡಬೇಕಾಗಿದೆ. ಈಗ ಎಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬದಲಾವಣೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಅವಾಗ ಬಲಗೈನವ್ರಿಗೆ ಇಲ್ಲಿ ಅವಕಾಶ ಬಹಳಷ್ಟು ವರ್ಷದಿಂದ ಕೊಟ್ಟಿಲ್ಲ, ಕೊಡಬೇಕಾಗಿತ್ತು. ಇದಕ್ಕೆ ಒಂದು ಕುಂತು ಮಾತಾಡಿ ಸಾಲ್ವ್ ಮಾಡ್ಕೊಂಡಿದೆ. ಸಾಂಪ್ರದಾಯಿಕವಾಗಿ 2 ಕೊಡೋದು, ಒಂದು ಬೇರೆ ಭಾವವೆಲ್ಲ ಕೊಡೋದು ಇದೆ. ಅದು ಇಲ್ಲೇ ಕೊಡ್ಬೇಕಂತೇನಿಲ್ಲ. ಇಲ್ಲಿ ಬಲಗೈಯವ್ರು ಕೊಟ್ರೆ ಇನ್ನೊಂದು ಕಡೆ ಎಡಗೈಯವ್ರು ಕೊಡ್ಬೋದಾಗಿತ್ತು. ಇಲ್ಲೇ ಎಡಗೈಯವ್ರು ಕೊಡ್ಬೇಕಂತೇನು ಕಾನೂನು ಇಲ್ಲ. ಅದು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ಅದ್ಯಾರು ಮಾಡಬೇಕು? ಸ್ಟೇಟ್ ಲೀಡರ್ಸ್ ಮಾಡಬೇಕು, ಅಥವಾ ಜಿಲ್ಲಾ ಲೀಡರ್ಗಳನ್ನ ಕುತ್ಕೊಂಡು ಇದನ್ನು ಮಾಡಬೇಕಾಯ್ತು. ಇದಕ್ಕೆ ಒಂದು ಸಮನ್ವಯ ಸಮಿತಿ ಮಾಡಿ ಅಂತ ಹೈಕಮಾಂಡ್ ನಾವು ಹೇಳಿ, ಒಂದು ಕೋರ್ ಕಮಿಟಿ ಇದ್ದರೆ ಆ ರೀತಿ ಬಂದಂಥ ಕಾಲದಲ್ಲಿ ಇಲ್ಲಿ ಬದಲಾವಣೆ ಮಾಡಿ ಇಲ್ಲಿ ಬಲಗೈಯವ್ರಿಗೆ ಬಹಳಷ್ಟು ಸಾರಿ ಎಡಗೈನವ್ರು ಕೊಟ್ಟಿದ್ರು, ಇಲ್ಲಿ ಬಲಗೈಯವ್ರು ಕೊಡಿ, ಎಲ್ಲಿ ಬಲಗೈಯವ್ರಿಗೆ ಜಾಸ್ತಿ ಕೊಟ್ಟಿದ್ರು ಅಲ್ಲಿ ಎಡಗೈಯವ್ರು ಕೊಡಿ. ಒಂದು ಕಾಂಪ್ರಮೈಸ್ ಫಾರ್ಮುಲಾ ಮಾಡಿಕೊಂಡು ಅವರು ಇವ್ರನ್ನ ಮಿಕ್ಸಪ್ ಮಾಡ್ಕೊಂಡು ಹೋಗು. ಇದರ ವಾದ ವಿವಾದಗಳು ಬಹಳ ದೂರಕ್ಕೆ ಹೋಗಿವೆ. ಆದ್ದರಿಂದ ಇವೆಲ್ಲಾನು ಈಗ ಮಾತಾಡಕ್ಕೆ ಸಮಯ ಇಲ್ಲ. ಸಮಯ ಈಗ ಚುನಾವಣೆ. ನಿಮ್ ಪರವಾಗಿತ್ತು ಹೈಕಮಾಂಡ್, ರಾಜ್ಯ ನಾಯಕರು ನಿಮ್ ಪರವಾಗಿ ಇರ್ಲಿಲ್ಲ ಅಂತ ಅಲ್ಲ. ಪಾಪ ಅವರು ತಯಾರಿ, ಅವರು ಪ್ರಯತ್ನ ಮಾಡಿದ್ರು, ಪ್ರಯತ್ನದಲ್ಲಿ ವಿಫಲವಾದ ಮಾಡಬಹುದಾಗಿತ್ತು. ಅಲ್ಲಲ್ಲ, ಅವರು ಮನಸ್ಸು ಮಾಡಿದ್ರು ಕೂಡ ಬಗೆಹರಿದಿಲ್ಲ. ನಾನು ಯಾರನ್ನ ಆಕ್ಷೇಪಣೆ ಮಾಡಿ ಏನು ಪ್ರಯೋಜನ? ಈಗ ಎಲೆಕ್ಷನ್ ಬೇರೆ ಬಂದು ಕುಂತಿದೆ. ನಾನು ಇವ್ರು ಮಾಡ್ಲಿಲ್ಲ ಅವ್ರು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಅದೇ ಸಾಯಂಕಾಲ ಗಂಟ ಹೊಡಿತೀನಿ ನೀವು. ನೀವೇ ಟಿಕೆಟ್ ಕೊಡಿಸಿ ನೀವೇ ಸ್ಥಾನದಲ್ಲಿದ್ದ ಮುನಿಯಪ್ಪ ಅವ್ರಿಗೆ ಅಲ್ಲ, ನನಗೇನು ಸೀಟ್ ನಾನು ಕೇಳಿಲ್ಲಲ್ಲ, ನಾನು ಸೀಟ್ ಕೇಳಿಲ್ಲ. ಒಬ್ಬ ನಮ್ಮ ಅಳಿಯನಿಗೆ ನಾವು ಕೇಳಿದ್ವಿ, ಅವ್ರು ಕೊಡ್ಲಿಲ್ಲ ಅಂದ್ರೆ ಬೇಸರ ಇಲ್ಲ. ಒಂದು ರಾಜಿ ಸೂತ್ರ ಮಾಡಬೇಕಾಯ್ತು. ಲೋಕಲ್ ಜನ ಯಾರನ್ನೋ ಒಬ್ಬರನ್ನ ಎಲ್ಲ ಕುಂತಿರಿಸಿ, ಇಲ್ಲಪ್ಪ ನಾವು ಹೇಳ್ತಾ ಇದ್ದೀವಿ ಕೇಳಬೇಕು ಅಂತ ಇಬ್ಬರಿಗೂ ಹೇಳಿ, ನಾವು ಹೇಳ್ತೀವಿ ಕೇಳಬೇಕು ಅಂತ ಮಾಡಬೇಕಾಗಿತ್ತು. ಅವರು ಬೇರೆ ಕಡೆಯಿಂದ ತರೋದಾಗಿದೆ. ಅದರ ಬಗ್ಗೆ ನಾನೊಬ್ಬ ಜವಾಬ್ದಾರಿಯಲ್ಲಿದ್ದೀನಿ. ಅವ್ರ ತಂದೆ ವಿಜಯ್ ಕುಮಾರು ಮೇಯರ್ ಆಗಿದ್ದರು. ನಾನೇ ಅವ್ರಿಗೆ ರಾಜ್ಯಸಭಾ ಕೊಡಬೇಕಂತ ಒಂದು ಸಾರಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಪ್ರಯತ್ನ ಮಾಡಿದೆ, ಅದು ಆಗಲಿಲ್ಲ. ಹುಡುಗ ಒಳ್ಳೆ ಕೆಲಸ ಮಾಡಿದ್ದಾನೆ, ಸೆಂಟ್ರಲ್ ಜಿಲ್ಲಾಧ್ಯಕ್ಷರಾಗಿದ್ದಾನೆ, ಜನರಲ್ ಸೆಕ್ರೆಟರಿ ಇದ್ದಾನೆ, ಯೂತ್ ಕಾಂಗ್ರೆಸ್ ಕೆಲಸ ಮಾಡಿದ್ದಾನೆ. ವ್ಯಕ್ತಿಗತವಾಗಿ ಹುಡುಗ ಒಳ್ಳೆ ಕೆಲಸ ಮಾಡಿದ್ದಾನೆ, ಅದರಲ್ಲಿ ಏನು ಡಿಸ್ಪ್ಯೂಟ್ ಇಲ್ಲ. ಹುಡುಗನ ಚರಿತ್ರೆ ಕರೆಕ್ಟ್ ಆಗಿದೆ, ಅವರಿಗೆ ಮನೆತನ ಚೆನ್ನಾಗಿದೆ. ಆದ್ದರಿಂದ ಅವರಿಗೆ ವೋಟ್ ಕೇಳೋಕ್ಕೆ ಏನು ಅಭ್ಯಂತರ ಇಲ್ಲ. ವೋಟ್ ಕೇಳೋಣ, ಗೆಲ್ಸೋಣ.